ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ ರಮೇಶ್. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ರೆಡಿಮೇಡ್ ಪ್ಯಾಕೆಟ್ನ ಬಳಸ್ಕೊಂಡು ಗುಲಾಬ್ ಜಾಮೂನ್ನ ತುಂಬ ಸಾಫ್ಟಾಗಿ ಕರೆಕ್ಟ್ ಮೆಜರ್ಮೆಂಟ್ನಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡೋಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣಿಸ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನಿಲ್ಲಿ ಈ ಗುಲಾಬ್ ಜಾಮೂನ್ನ ಮಾಡೋಕ್ಕೆ MTR ಬ್ರ್ಯಾಂಡ್ದು ಜಾಮೂನ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ. 75 ರುಪೀಸ್ದು. ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೂ ತೊಗೋಬೋದು. ಇದನ್ನು ಓಪನ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. MTR ಮಿಕ್ಸ್ನ ಕಲಿಸ್ಕೊಳ್ಳೋಕ್ಕೆ ಹಾಲನ್ನ ತೊಗೊಂಡಿದ್ದೀನಿ. ಕಾಯಿಸಿರೋ ಹಾಲು 1/4 ಕಪ್ ಆಗೋವಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪವೇ ಹಾಕೋಬೇಕಾಗುತ್ತೆ. ಡೈರೆಕ್ಟಾಗಿ ಎಲ್ಲವನ್ನೂ ಕೂಡ ಹಾಕ್ಕೊಳ್ಬೇಡಿ. ಚಪಾತಿ ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ. ನೋಡಿ ಈ ಹದದಲ್ಲಿದ್ದರೆ ಸಾಕಾಗುತ್ತೆ. ಇದಕ್ಕೆ ಇವಾಗ 1 ಟೀ ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸ್ಕೊಂಡು ಮತ್ತೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಯಿಲ್ನ ಬದಲಿಗೆ ತುಪ್ಪನೂ ಕೂಡ ಹಾಕೊಳ್ಬೋದು, ಚೆನ್ನಾಗಿರುತ್ತೆ. ಚಪಾತಿ ಹದದಲ್ಲಿ ಕಲಿಸ್ಕೊಂಡು 10 ನಿಮಿಷ ನೆನೆಯೋಕೆ ಬಿಡ್ತೀನಿ. ಅಷ್ಟರೊಳಗಡೆ ಸಕ್ಕರೆ ನೀರನ್ನ ಮಾಡ್ಕೊಂಬರೋಣ. ಒಂದು ಬೌಲ್ಗೆ 1 ಕಪ್ ಆಗುವಷ್ಟು ಸಕ್ಕರೆ, ಅದೇ ಕಪ್ನಲ್ಲಿ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಕುದಿಯೋಕೆ ಬಿಡ್ತೀನಿ. ಯಾವ ಕಪ್ನಲ್ಲಿ ಸಕ್ಕರೆನ ಸೇರಿಸ್ಕೊಂಡಿರ್ತೀವೋ ಅದೇ ಕಪ್ನಲ್ಲಿ ನೀರನ್ನ ಹಾಕೊಳ್ಬೇಕಾಗುತ್ತೆ. ಸಕ್ಕರೆ ಕರಗೋ ಗಂಟ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಕರ್ಗಾದ್ಮೇಲೆ 1-2 ರಿಂದ 3 ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಈ ಸಕ್ಕರೆ ಪಾಕ ಅಂತ ಅನ್ನೋದು ರೆಡಿ ಆಗುತ್ತೆ. 1 ಎಳೆ 2 ಎಳೆ ಪಾಕ ಎಲ್ಲ ಮಾಡ್ಕೊಳ್ಬಾರ್ದು. ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು. ಒಂದು ಪ್ಲೇಟ್ನ ಮುಚ್ಚಿ ಈ ಕಡೆ ಆಗಲೇ ನೆನೆಯೋಕೆ ಇಟ್ಟಿದ್ದ ಹಿಟ್ಟನ್ನ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ 10 ನಿಮಿಷ ಆದಮೇಲೆ ಒಂದ್ಸಲ ಚೆನ್ನಾಗಿ ನಾದ್ಕೊಂಡು ಚಿಕ್ಕ ಉಂಡೆಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪವೇ ಹಿಟ್ಟನ್ನ ತಗೊಳ್ಬೇಕಾಗುತ್ತೆ. ಹಿಟ್ಟಿಗೆ ಶೇಪ್ ಕೊಡೋಕ್ಕೂ ಮುಂಚೆ ಸ್ವಲ್ಪ ಎಣ್ಣೆನ ಕೈಗೆ ಸವರ್ಕೊಂಡು ಆಮೇಲೆ ರೌಂಡ್ ಶೇಪ್ನ ಕೊಟ್ಕೊಳ್ತಾ ಇದ್ದೀನಿ. ಹೀಗೆ ಎಲ್ಲ ಉಂಡೆನೂ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲೂ ಕೂಡ ಒಂಚೂರು ಕ್ರ್ಯಾಕ್ ಆಗದೇನೆ ತುಂಬ ಸಾಫ್ಟಾಗಿ ಜೆಂಟಲಾಗಿ ಮಾಡ್ಕೊಳ್ಬೇಕಾಗುತ್ತೆ. ಗಟ್ಟಿಯಾಗಿ ಹಮ್ಕಿ ಈ ಉಂಡೆನ ಮಾಡಿಕೊಂಡ್ರೆ ಈ ಜಾಮೂನ್ ಅಂತ ಅನ್ನೋದು ಸಾಫ್ಟಾಗಿ ಚೆನ್ನಾಗಿ ಬರಲ್ಲ. ಸಕ್ಕರೆ ನೀರು ಕೂಡ ಹೀರ್ಕೊಳ್ಳೋದಿಲ್ಲ. ನೋಡಿ ಹೀಗೆ ಸಾಫ್ಟಾಗಿ ಜೆಂಟಲಾಗಿ ಮಾಡಿ ಆದಷ್ಟು. ನೋಡಿ ಎಲ್ಲ ಉಂಡೆನೂ ಕೂಡ ಇದೇ ಥರ ಒಂದು ಕ್ರ್ಯಾಕ್ ಇಲ್ಲದೆ ಮಾಡ್ಕೊಂಡಿದ್ದೀನಿ. ಈ ಕಡೆ ಒಂದು ಬಾಣಲಿಗೆ ಎಣ್ಣೆನ ಬಿಸಿಗಿಟ್ಕೊಂಡು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಮಾಡಿಟ್ಕೊಂಡಿರುವಂತಹ ಉಂಡೆನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪವೇ ಸೇರಿಸ್ಕೊಳ್ಳಿ. ಎಣ್ಣೆಗೆ ಹಿಡಿಯೋಷ್ಟು ಆದಷ್ಟು ಈ ಜಾಮೂನ್ ಮುಳುಗೋಷ್ಟು ಎಣ್ಣೆನ ಹಾಕೊಳ್ಳಿ. ಈ ಉಂಡೆ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಪಾಕ ಹೀರ್ಕೊಳ್ಳುತ್ತೆ. ಆದಷ್ಟು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಹೈ ಫ್ಲೇಮ್ನಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಮೇಲೆ ಮಾತ್ರ ಬೇಯುತ್ತೆ, ಒಳಗೆ ಬೇಯೋದಿಲ್ಲ. ನೋಡಿ ಇದಿವಾಗ ಆಗಿದೆ. ಎಲ್ಲವನ್ನು ಕೂಡ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಕಲರ್ ಬಂದರೆ ಸಾಕು. ಒಬ್ಬೊಬ್ಬರು ತುಂಬ ಡಾರ್ಕ್ ಆಗಿ ಬೇಯಿಸ್ತಾರೆ, ಆ ಥರ ಬೇಯಿಸೋಕೆ ಹೋಗಬಾರ್ದು. ಇದೇ ಥರ ಮಿಕ್ಕಿರೋ ಜಾಮೂನ್ ಉಂಡೆನೂ ಕೂಡ ಸೇಮ್ ಪ್ರೊಸೀಜರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು ಜಾಮೂನ್ ಉಂಡೆ ಎಣ್ಣೆಗೆ ಹಾಕಿದ ತಕ್ಷಣ ಹೇಗೆ ಎಣ್ಣೆಲಿ ಉಬ್ತಾ ಇದೆ ಅಂತ. ಹೀಗೆ ಉಬ್ಬೋದ್ರಿಂದ ಜಾಮೂನ್ ಉಂಡೆಗೆ ಸಕ್ಕರೆ ನೀರು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಒಂದ್ ವೇಳೆ ಟೈಟ್ ಆಗಿ ಉಂಡೆನ ಮಾಡಿಕೊಂಡು ಅದು ಎಣ್ಣೆಗೆ ಹಾಕಿದ್ಮೇಲೆ ಉಬ್ಬೋದಿಲ್ಲ. ಹಾಗೆ ಸಕ್ಕರೆ ನೀರು ಕೂಡ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಆದಷ್ಟು ಉಂಡೆನ ಸಾಫ್ಟ್ ಆಗಿ ಜೆಂಟಲ್ ಆಗಿ ಮಾಡ್ಕೊಳ್ಳಿ. ನೋಡಿ ಇವಾಗ ಇದಾಗಿದೆ. ಒಂದು ಪ್ಲೇಟ್ಗೆ ಎಲ್ಲವನ್ನು ಕೂಡ ಎತ್ತಿಟ್ಕೊಂಡು ಈ ಕಡೆ ಸಕ್ಕರೆ ಪಾಕದೊಳಗಡೆ ಒಂದೊಂದಾಗೇನೆ ಹಾಕೊಳ್ತಾ ಇದ್ದೀನಿ. ಸಕ್ಕರೆ ಪಾಕ ಆದಷ್ಟು ಬಿಸಿಯಾಗಿರ್ಬೇಕು. ಒಂದ್ ವೇಳೆ ಸಕ್ಕರೆ ಪಾಕ ಮಾಡಿ ಇಟ್ಟು ತುಂಬಾ ಹೊತ್ತಾಗಿದ್ರೆ ಅದು ಹಾರೋಗಿದ್ರೆ ಒಂದ್ ಸ್ವಲ್ಪ ಬಿಸಿ ಮಾಡ್ಬಿಟ್ಟು ಜಾಮೂನ್ ಉಂಡೆನ ಹಾಕೊಳ್ಳಿ. ಹೀಗೆ ಮಾಡೋದ್ರಿಂದ ಸಕ್ಕರೆ ನೀರು ಜಾಮೂನ್ ಉಂಡೆಗೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಎಲ್ಲ ಉಂಡೆಯನ್ನು ಕೂಡ ಹಾಕೊಂಡ್ಮೇಲೆ ಒಂದು ಅರ್ಧ ಗಂಟೆ ಒಂದು ಪ್ಲೇಟ್ನ ಮುಚ್ಚಿ ಇಟ್ಬಿಡ್ಬೇಕು. ಒಂದು ಅರ್ಧ ಗಂಟೆ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಜಾಮೂನ್ಗೆ ಸಕ್ಕರೆ ಪಾಕ ಅಂತ ಅನ್ನೋದು ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ ಅಂತ. ನೋಡಿ ನೀವೇ ನೋಡ್ತಿರ್ಬೋದು. ಒಂದನ್ನು ತೆಗ್ದು ತೋರಿಸ್ತಾ ಇದ್ದೀನಿ. ಹಾರಿದ್ಮೇಲೆ ಆದಷ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಜಾಮೂನು. ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ಒಂದು ಜಾಮೂನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿ ತುಂಬಾ ಸ್ಪಾಂಜಿಯಾಗಿ ಬಂದಿದೆ ಈ ಗುಲಾಬ್ ಜಾಮೂನು ಅಂತ. ಈ MTR ಗುಲಾಬ್ ಜಾಮೂನ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಥ್ಯಾಂಕ್ ಯು.